ನಿನ್ನೆ ತರಗತಿಯಲ್ಲಿ ನಾವು 6ರಿಂದ 10 ಲೆಕ್ಕಗಳನ್ನು ನೋಡಿದ್ವಿ. ಇವತ್ತು 11ರಿಂದ 15 ಲೆಕ್ಕಗಳ ಬಗ್ಗೆ ಅನಾಲಜಿ ನಂಬರ್ಸ್ ಅಥವಾ ಸಾಮ್ಯತೆ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ 11ನೇ ಲೆಕ್ಕ ನೋಡಿ, ಇಲ್ಲಿ 41:9 ಸಮಾನುಪಾತ 85 ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಿದರೆ ನಮಗೆ ಇದರ ವ್ಯತ್ಯಾಸ ಏನಿದೆ, ಸಂಬಂಧ ಏನಿದೆ ಅನ್ನೋದು ಗೊತ್ತಾಗ್ತದೆ. 4ರಲ್ಲಿ 1ನ ವ್ಯತ್ಯಾಸವನ್ನು ಮಾಡಿದರೆ ಕಳೆದರೆ ನಮಗೆ 3 ಬಂತು. 4 - 1 3 ಬಂತು. 3ರ ವರ್ಗವನ್ನು ಮಾಡಿದಾಗ ನನಗೆ 9 ಬಂತು. ಸೊ ಇಲ್ಲಿ 41ರ ಮುಂದೆ ಅನುಪಾತವನ್ನು 9 ಕೊಟ್ಟಿದ್ದಾರೆ. ಅದೇ ರೀತಿ 85ನ್ನು ತೆಗೆದುಕೊಂಡಾಗ 8ರಲ್ಲಿ 5ನ್ನು ಕಳೆದರೆ ಎಷ್ಟು ಬಂತು? 3 ಬಂತು. 3ರ ವರ್ಗವನ್ನು ಮಾಡಿದರೆ ನನಗೆ 9 ಬಂತು. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಬಿ ಸರಿಯಾದ ಉತ್ತರ ಅಂತ ನಾವು ಹೇಳ್ಬಹುದು. ಈಗ 12ನೇ ಲೆಕ್ಕಕ್ಕೆ ಹೋಗೋಣ. 12ನೇ ಲೆಕ್ಕದಲ್ಲಿ 169:39 ಸಮಾನುಪಾತ ಪ್ರಶ್ನಾರ್ಥಕ ಚಿಹ್ನೆ ಅನುಪಾತ 48 ಕೊಟ್ಟಿದ್ದಾರೆ. ಇಲ್ಲಿ 169 ಸಂಖ್ಯೆಯನ್ನು ನೋಡಿದಾಗ ನಮಗೆ ನೆನಪು ಬರಬೇಕು, ಇದು ಒಂದು ವರ್ಗ ಸಂಖ್ಯೆ ಅಂತ. ಸೊ ವರ್ಗಮೂಲವನ್ನು ತೆಗೆದುಕೊಂಡಾಗ 169ರ ವರ್ಗಮೂಲವನ್ನು ತೆಗೆದುಕೊಂಡಾಗ 13 ಅಂತ ನಮಗೆ ಗೊತ್ತು. ಸೊ 13ಅನ್ನು 3ರಿಂದ ಗುಣಿಸಿದ್ರೆ ನಮಗೆ 39 ಬರುತ್ತೆ. ಹಾಗಾಗಿ 169ರಿಂದ 39 ಸಂಬಂಧವನ್ನು ನಾವು ಕಂಡುಕೊಂಡ್ವೆ. ಆದರೆ ಇಲ್ಲಿ 48ನ ಕೊಟ್ಟಿದ್ದಾರೆ. 48ನ 3 ಸಾಮಾನ್ಯವಾಗಿರಬೇಕು, ಅಂದರೆ ಕಾಮನ್ ಆಗಿರಬೇಕು. 3ರಿಂದ ಯಾವ ಸಂಖ್ಯೆಯನ್ನು ಗುಣಿಸಿದ್ರೆ 48 ಬರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ 16 3 48. ಸೊ 16ರ ವರ್ಗವನ್ನು ನಾವು ತೆಗೆದುಕೊಳ್ಬೇಕು. 16ರ ವರ್ಗ ಎಷ್ಟು? 256. ಈಗ ನಾವು 13ನೇ ಲೆಕ್ಕವನ್ನು ನೋಡೋಣ. ಈ 13ನೇ ಲೆಕ್ಕದಲ್ಲಿ 150:10 ಸಮಾನುಪಾತ 128 ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು NMMS ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಹಲವಾರು ಲೆಕ್ಕಗಳು ವರ್ಗಮೂಲ ಮತ್ತು ಘನಮೂಲ ಅಥವಾ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಯ ಮೇಲೆ ಲೆಕ್ಕಗಳು ತುಂಬ ಇರುತ್ತೆ. ಹಾಗಾಗಿ 250ನ ನಾವು ಹೇಗೆ ಬರೆಯೋಣ ಅಂತಂದ್ರೆ 5ರ ಘನ ಗುಣಿಸು 2. 5ರ ಘನ ಅಂದ್ರೆ 5ನ 3 ಸತಿ ಗುಣಾಕಾರ ಮಾಡಿದ್ರೆ ನನಗೆ 125 ಬಂತು. 125ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ನನಗೆ 250 ಬರುತ್ತೆ. ಇದರಲ್ಲಿನ 5 ಮತ್ತು 2ನ ಗುಣಾಕಾರ ಮಾಡಿದ್ರೆ ನನಗೆ 10 ಬಂತು. ಸೊ 250ರಿಂದ 10 ಸಂಬಂಧವನ್ನು ಕೊಟ್ಟಿದ್ದಾರೆ. ಸೊ 250ರಿಂದ 10 ಸಂಬಂಧವನ್ನು ಇಲ್ಲಿ ಗುರುತಿಸ್ಕೊಂಡೆ. ಈ 250ನ್ನು ಹೇಗೆ ಬರಿಬೇಕು, 5ರ ಘಾತ 3 ಹೇಗೆ ಬರಿಬೇಕಂತ ಅಪವರ್ತನ ಕ್ರಮದಲ್ಲಿ ನಾವು ಬಿಡಿಸಿಕೊಂಡಾಗ ನಮಗೆ 5ರ ಘಾತ 3 ಸಂಖ್ಯೆ ಬರುತ್ತೆ. ಅದೇ ರೀತಿ 128ನ್ನ ಅಪವರ್ತನ ಕ್ರಮದಲ್ಲಿ ನಾನು ಬಿಡಿಸಿಕೊಂಡೆ ಅಂದರೆ 4 3 12, 4 2 8, 4 8 32, 4 2 8, 2 1 2. ಸೊ 4 3 ಬಾರಿ ಬಂದಿರೋದಕ್ಕೆ 4ರ ಘನ ಗುಣಿಸು 2 ಅಂತ ತೆಗೆದುಕೊಳ್ತೀನಿ. ಇವೆರಡು ಸಂಖ್ಯೆಯನ್ನು ತೆಗೆದುಕೊಂಡಾಗ 4 2 8 ಅನ್ನೋ ಉತ್ತರ ನಮಗೆ ಬಂತು. ಆದ್ದರಿಂದ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ನಾವು ಡಿ ಅಂತ ತೆಗೆದುಕೊಳ್ಳಬಹುದು. ಅದೇ ರೀತಿ 14ನೇ ಪ್ರಶ್ನೆಗೆ ನಾನು ಬರ್ತೀನಿ. ಈ 14ನೇ ಪ್ರಶ್ನೆಯಲ್ಲಿ ನೋಡಿ, 7:329 ಸಮಾನುಪಾತ 9 ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇಲ್ಲಿ 7ರ ಘನವನ್ನು ನಾನು ತೆಗೆದುಕೊಂಡಾಗ 7ನ 3 ಸತಿ ಗುಣಿಸಿದ್ರೆ ನನಗೆ 343 ಬಂತು. ಈ 343ಅನ್ನ 329ರಲ್ಲಿ 29ನ ಕಳೆದಾಗ ನನಗೆ ಎಷ್ಟು ಬಂತು? 14. ಈ 14ನ್ನು ನಾನು ಹೇಗೆ ಬರಿತೀನಿ ಅಂದರೆ 7 2 14 ಅಂತ ಬರಿತೀನಿ. ಅದೇ ರೀತಿ ಈ ಕಡೆ ಬಂದಾಗ 9ರ ಘನವನ್ನು ತೆಗೆದುಕೊಳ್ತೀನಿ. ಅದು 729 ಆಯಿತು. 729ಅಲ್ಲಿ ನನಗೆ 7 ಗುಣಿಸು 2ರ ಸಹಾಯದಿಂದ ಇಲ್ಲಿ ನಾನು 9 × 2 ಅಂತ ತೆಗೆದುಕೊಂಡಾಗ 9 2 18 ಅಂತ ತೆಗೆದುಕೊಳ್ತೀನಿ.
729ರಲ್ಲಿ 18ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 711 ಉತ್ತರ ಬಂತು. ಸೊ ಹಂಗಾಗಿ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಸಿ ಉತ್ತರ ಅಂತ ನಾವು ತೆಗೆದುಕೊಳ್ಳಬಹುದು. ನಂತರ ಇವತ್ತಿನ ಕೊನೆ ಲೆಕ್ಕ ನಾವು 15ನೇ ಲೆಕ್ಕವನ್ನ ಪರಿಗಣಿಸೋಣ. ಇದರಲ್ಲಿ 24:13 ಸಮಾನುಪಾತ ಪ್ರಶ್ನಾರ್ಥಕ ಚಿಹ್ನೆ ಅನುಪಾತ 29 ಇದೆ. ಸೊ ಇಲ್ಲಿ ನೋಡಿ, 24ನ್ನ 2ರಿಂದ ಭಾಗಿಸ್ತೀನಿ, 2 12 24. ಇಲ್ಲಿ 13 ಬಂದಿದೆ, ಹಾಗಾಗಿ 12ಕ್ಕೆ 1ನ್ನ ಕೂಡಿಸ್ತೀನಿ, ನನಗೆ 13 ಉತ್ತರ ಬಂತು. ಅದೇ ರೀತಿ ಇಲ್ಲಿ 29 ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 12ಕ್ಕೆ 1ನ್ನ ಸೇರಿಸಿದ್ರೆ 13 ಬಂತು. ಸೊ 29 ಆಗ್ಬೇಕಾದ್ರೆ 1ಕ್ಕೆ ಎಷ್ಟನ್ನ ಸೇರಿಸ್ಬೇಕು? ನಾನು 28ನ್ನ ಸೇರಿಸ್ಬೇಕು. ನಂತರ ಇಲ್ಲಿ ನೋಡಿ 12ರ 2 ಪಟ್ಟು ಆಗಿದೆ. ಸೊ 12 2 24 ಆಗಿದೆ. ಸೊ 28 2 56. ಸೊ 2ರಿಂದ ಭಾಗಿಸಿದ್ರೆ 28 ಬರುತ್ತೆ. ಸೊ ನಮಗೆ ಬೇಕಾದಂತ ಉತ್ತರ ಯಾವುದು ಅಂತಂದ್ರೆ 56. ಸೊ ಇಲ್ಲಿ 56 ಬರಿಬೇಕು. ಸೊ ನಮಗೆ ಸರಿಯಾದ ಉತ್ತರ 56 ಅಂತ ನಾವು ಹೇಳಬೇಕು. ಧನ್ಯವಾದಗಳು.